ಹಾಯ್ ಎಲ್ರಿಗೂ ನಮಸ್ಕಾರ. ಅಗನ್ಯ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನೆನಪಿದೆ ಅಲ್ವಾ? ಚಾನಲ್ ಒಳಗಡೆ ಬರ್ತಾ ಬಲ್ಗಲ್ಲಿಟ್ಕೊಂಡು ಬನ್ನಿ. ಇದು ನಮ್ಮ ಮಾಡರ್ನ್ ಮಂದಿಯ 4ನೇ ಅಧ್ಯಾಯ, ಟಾಪರ್. ಶುರು ಮಾಡೋಣ ಹಾಗಿದ್ರೆ. ಹೇ ರೀ ಟಾಪರ್, ಸ್ವಲ್ಪ ನಿಂತ್ಕೊಳ್ಳಿ ಎಂದು ಆತ ಕರೆಯುತ್ತಿರುವುದು ತನ್ನನ್ನೇ ಎಂಬುದು ಅವಳಿಗೂ ತಿಳಿಯಿತು. ಆದರೆ ಹಿಂತಿರುಗಿ ನೋಡಲು ಧೈರ್ಯ ಸಾಕಾಗಲಿಲ್ಲ. ಒಂದು ವೇಳೆ ಅವಳ ಹೆಸರು ಹಿಡಿದು ಕರೆದಿದ್ದರೆ ತಿರುಗಿ ನೋಡಲೇಬೇಕಾಗುತ್ತಿತ್ತೇನೋ. ಆದರೆ ಕರೆದಿದ್ದು ಟಾಪರ್ ಎಂದಾದ್ದರಿಂದ ತನಗೂ ಅದಕ್ಕೂ ಸಂಬಂಧವೇ ಇಲ್ಲ ಎಂಬಂತೆ ಓಡು ನಡಿಗೆಯಲ್ಲಿ ಕಾಲೇಜಿನಿಂದ ಹೊರಬಂದಳು. ಆಟೋ ಬುಕ್ ಮಾಡಿ ಅದು ಬರುವವರೆಗೂ ಕಾಯುವಷ್ಟರಲ್ಲಿ ಅವಳ ಎದೆ ಬಡಿತ ಹುಚ್ಚು ಹಿಡಿದ ಕುದುರೆಯ ಓಟದಂತೆ ಆಗಿತ್ತು. ಆ ಭಾವನೆಗೆ ಅವಳ ಮನಸ್ಸು ಕೊಟ್ಟ ಹೆಸರು ಭಯ. ಆದರೆ ವಾಸ್ತವದಲ್ಲಿ ಅದು ಭಯದ ಬಡಿತ ಆಗಿರಲಿಲ್ಲ. ಹಿಂದಿನಿಂದ ಕೇಳಿದ ಆ ದನಿಯ ಒಡೆಯ ಎಲ್ಲಿ ಎದುರಿಗೆ ಬಂದು ನಿಂತು ಬಿಡುತ್ತಾನೋ ಎಂಬ ಆತಂಕದಲ್ಲಿ ಮತ್ತೆ ದೇವರ ಜಪ ಮಾಡಲು ಶುರು ಮಾಡಿದಳು. ಹೇಗಾದರೂ ಮಾಡಿ ಬೇಗ ಆಟೋ ಕಳಿಸಪ್ಪ ದೇವ್ರೇ. ಇನ್ನೂ ಬೇಡಿಕೆ ಹೇಳಿ ಪೂರ್ತಿ ಮಾಡಿರಲಿಲ್ಲ. ಅಷ್ಟರಲ್ಲಿ ಅವಳ ಆ ದೇವರು ಆಟೋ ರೂಪದಲ್ಲಿ ಪ್ರತ್ಯಕ್ಷನಾದ. ತನ್ನ ಮುದ್ದು ಭಕ್ತೆ ಯಾವಾಗ ಏನು ಕೇಳಿದರೂ ಆ ದೇವರು ಇಲ್ಲ ಎನ್ನುತ್ತಿರಲಿಲ್ಲ. ಆದರೆ ನಮ್ಮ ಪೆದ್ದು ಭಕ್ತಿಗೆ ಯಾವಾಗ ಏನು ಕೇಳಬೇಕು ಎಂಬ ಜ್ಞಾನವೇ ನೆಟ್ಟಗೆ ಇರುತ್ತಿರಲಿಲ್ಲ. ಆಟೋ ಹತ್ತಿ ಮೊದಲು ದೇವರಿಗೆ ಧನ್ಯವಾದ ಹೇಳಿ ನಂತರ ದೇವರ ಸ್ವರೂಪವಾಗಿ ಬಂದಿದ್ದ ಆಟೋ ಚಾಲಕನಿಗೆ OTP ಹೇಳಿದಳು. ಆಟೋ ಮುಂದೆ ಹೊರಟ ಎಷ್ಟೋ ಸಮಯದ ನಂತರವೇ ಅವಳ ಉಸಿರು ಸಹಜ ಸ್ಥಿತಿಗೆ ಬಂದಿದ್ದು. ಕಾಲೇಜಿನಿಂದ ನೇರವಾಗಿ ಕೋಚಿಂಗ್ ಸೆಂಟರ್ಗೆ ಹೋಗಬೇಕೆಂದುಕೊಂಡಿದ್ದವಳು ಬೇಗನೆ ಕಾಲೇಜ್ ಮುಗಿದ ಕಾರಣ ಮನೆಗೆ ಹೊರಟಳು. ಬೆಳಗ್ಗೆ ಸರಿಯಾಗಿ ತಿಂಡಿ ತಿನ್ನಲಿಲ್ಲದ್ದು, ಕುರಿಮಂದೆಯನ್ನು ಪಾಲಿಸುವ ಕುರಿಯಂತೆ ಯಾರೂ ತಿನ್ನಲಿಲ್ಲವೆಂದು ತಾನೂ ತಿನ್ನದೆ ಕುಳಿತದ್ದು ಎಲ್ಲ ಸೇರಿ ಹೊಟ್ಟೆ ಚೆನ್ನಾಗಿ ಹಸಿದಿತ್ತು. ಮನೆಗೆ ಬಂದವಳೆ ತಟ್ಟೆಗೆ ಸರಿತಾ ಆಂಟಿ ಮಾಡಿಟ್ಟು ಹೋಗಿದ್ದ ಅನ್ನ ಬಸ್ಸಾರು ಬಡಿಸಿಕೊಂಡು ತಿನ್ನಲು ಕುಳಿತಳು. ಆದರೂ ಮನಸ್ಸಿನಲ್ಲಿ ಅದೇ ಆತಂಕ ಮನೆ ಮಾಡಿತ್ತು. ಆತಂಕ ಆ ಹುಡುಗನ ಬಗ್ಗೆ ಅಂದ್ಕೊಂಡ್ರ? ಇಲ್ಲ, ಅವಳಿಗೆ ಆತಂಕವಿದ್ದದ್ದು ಆ ಸಂಜೆ ಕೋಚಿಂಗ್ ಕ್ಲಾಸ್ನಲ್ಲಿ ತಾನು ಬರೆಯಬೇಕಿದ್ದ ಟೆಸ್ಟ್ನ ಕುರಿತಾಗಿತ್ತು. ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿಸಿಕೊಂಡ ಕೋಚಿಂಗ್ ಸೆಂಟರ್ಗಳು ಈ ರೀತಿ ತಂದೆ ತಾಯಿಯ ಕಣ್ಣಿಗೆ ಮಣ್ಣೆರಚುವ ಸಲುವಾಗಿ ಕಾಲೇಜು ಶುರುವಾಗುವ 1-2 ತಿಂಗಳ ಮುಂಚಿತವಾಗಿಯೇ ಪಾಠ ಶುರು ಮಾಡುತ್ತಿದ್ದವು. ಹಾಗೆಂದು ಮಕ್ಕಳಿಗೆ ಹೆಚ್ಚಿಗೆ ಹೇಳಿಕೊಡಬೇಕು ಎನ್ನುವುದು ಅವರ ಉದ್ದೇಶವಾಗಿರುತ್ತಿರಲಿಲ್ಲ. ಅವರಿಗೂ ಈ ತಂದೆ ತಾಯಿಯಂತೆ ಜಗತ್ತಿಗೆ ತಾವು ಎಷ್ಟು ಕಷ್ಟಪಟ್ಟು ಮಕ್ಕಳ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದೇವೆ ಎಂಬುದನ್ನು ತೋರಿಸಿಕೊಳ್ಳುವುದು ಮುಖ್ಯವಾಗಿತ್ತು. ಇನ್ನು ಮಕ್ಕಳನ್ನು ಬೇಸಿಗೆ ರಜೆಗೆ ಅಜ್ಜಿ ಅಜ್ಜರ ಮನೆಗೆಂದು ಕರೆದುಕೊಂಡು ಹೋಗುವುದಾಗಲಿ, ಅಕ್ಕಪಕ್ಕದ ಮನೆಯವರ ಜೊತೆಗೆ ಆಟವಾಡಲು ಕಳಿಸುವುದಾಗಲಿ, ಅಥವಾ ತಾವೇ ಕುಳಿತು ಮಕ್ಕಳೊಂದಿಗೆ ಸಮಯ ಕಳೆಯುವುದಾಗಲಿ ಔಟ್ಡೇಟೆಡ್ ಆಗಿರುವುದರಿಂದ ಈ ಮಾಡರ್ನ್ ಮಂದಿ ಮಕ್ಕಳನ್ನು ಆದಷ್ಟು ಬೇಗನೆ ಈ ರೀತಿಯ ಕೋಚಿಂಗ್ ಸೆಂಟರ್ಗೋ ಸಮ್ಮರ್ ಕ್ಯಾಂಪ್ಗೋ ಕಳಿಸಿ ಕೈ ತೊಳೆದುಕೊಂಡು ಬಿಡುತ್ತಿದ್ದರು. ಯಾವ ಸಮ್ಮರ್ ಕ್ಯಾಂಪಿಗೆ ಎಷ್ಟು ದುಡ್ಡು, ಎಷ್ಟು ಜಾಸ್ತಿ ವಿಷಯಗಳನ್ನು ಕಡಿಮೆ ಸಮಯದಲ್ಲಿ ಕಲಿಸಬಲ್ಲರು, ಕ್ಷಮಿಸಿ, ಕಲಿಸಬಲ್ಲರು ಅಲ್ಲ, ಕಲಿಸುತ್ತೇವೆ ಎಂದು ಬೋರ್ಡ್ ಹಾಕಬಲ್ಲರು, ಯಾವ ಕ್ಯಾಂಪ್ಗೆ ಎಷ್ಟು ಪಬ್ಲಿಸಿಟಿ ಇದೆ ಎಂದೆಲ್ಲ ವಿಚಾರಿಸಿ ಕ್ಯಾಂಪ್ ಆಯ್ಕೆ ಮಾಡುತ್ತಿದ್ದರು. ಅಪಾರ್ಟ್ಮೆಂಟ್ನ ದೊಡ್ಡ ದೊಡ್ಡ ಜನರ ಮಕ್ಕಳೆಲ್ಲ ಸೇರಿರುವ ಕ್ಯಾಂಪ್ನಲ್ಲಿ ತಮ್ಮ ಮಗಳೂ ಸಹ ಒಂದಾಗಿದ್ದಾಳೆ ಎಂದು ಹೇಳಿಕೊಳ್ಳುವುದು ಅವರಿಗೆ ಎಂಥ ಪ್ರತಿಷ್ಠೆಯ ವಿಚಾರ ಅಲ್ಲವೇ? ಇನ್ನು ಈ ಅಭ್ಯಾಸ ಚಿನ್ನುಗೆ ಚಿಕ್ಕ ವಯಸ್ಸಿನಿಂದಲೇ ಆಗಿ ಹೋಗಿತ್ತು. ಶಾಲೆಯ ದಿನಗಳು ಮುಗಿದ ತಕ್ಷಣ ಸಮ್ಮರ್ ಕ್ಯಾಂಪ್ಗೆ ಹೋಗುವುದು, ಸಮ್ಮರ್ ಕ್ಯಾಂಪ್ ಮುಗಿದ ಮೇಲೆ ಶಾಲೆಗೆ ಹೋಗುವುದು, ಇದೇ ಅವಳ ಎಂದಿನ ದಿನಚರಿಯಾಗಿತ್ತು. ತಲೆಯಲ್ಲಿ ಟೆಸ್ಟ್ ಕುರಿತಾಗಿ ಚಿಂತಿಸುತ್ತಾ ತಿನ್ನುವ ಶಾಸ್ತ್ರ ಮುಗಿಸಿದವಳು ನೇರ ತನ್ನ ರೂಮ್ಗೆ ಹೋದಳು. ದಣಿದ ದೇಹ ಅವಳಿಂದ ಸ್ವಲ್ಪ ವಿಶ್ರಾಂತಿಯನ್ನು ಬೇಡುತ್ತಿತ್ತು. ಆದರೇನು ಮಾಡುವುದು? ತನ್ನ ದೇಹದ ಬೇಕು ಬೇಡಗಳನ್ನು ಪರಿಗಣಿಸುವ ಅಭ್ಯಾಸವೇ ಅವಳಿಗೆ ಇರಲಿಲ್ಲ.
ಸ್ಟಡಿ ಟೇಬಲ್ನ ಬಳಿ ಹೋಗಿ ಜೀವಶಾಸ್ತ್ರದ ಪುಸ್ತಕ ತೆಗೆದುಕೊಂಡು ಓದಲು ಶುರು ಮಾಡಿದಳು. ಸಾಮಾನ್ಯವಾಗಿ ತನ್ನ ಕೋಣೆಯ ಒಂದು ಬದಿಯಿಂದ ಮತ್ತೊಂದು ಬದಿಗೆ ಓಡಾಡುತ್ತಾ ಓದುವುದು ಚಿನ್ನುಗೆ ನೆಚ್ಚಿನ ಅಭ್ಯಾಸವಾಗಿತ್ತು. ಆದರೆ ಎಂದು ಅವಳ ಕೈಗೆ ಈ ದಪ್ಪ ಜೀವಶಾಸ್ತ್ರದ ಪುಸ್ತಕ ಲಭಿಸಿತೋ ಅಂದಿನಿಂದ ಅವಳಿಗೆ ಆ ಅಭ್ಯಾಸವೇ ಮರೆತು ಹೋಗಿತ್ತು. ಅಷ್ಟು ದೊಡ್ಡ ಪುಸ್ತಕವನ್ನು ಕೈಯಲ್ಲಿ ಹಿಡಿದು ಎತ್ತುವುದೇ ಅವಳಿಗೆ ಸಾಹಸದ ಕಾರ್ಯವಾಗುತ್ತಿತ್ತು. ಇನ್ನು ಅದನ್ನು ಹಿಡಿದು ಓಡಾಡುವುದು ದೂರದ ಮಾತು. ಒಂದು ವೇಳೆ ಅವಳೇನಾದರೂ ಅವಳ ಅಭ್ಯಾಸವನ್ನು ಬಿಡಲಾರದೆ ನೆಚ್ಚಿನ ಅಭ್ಯಾಸವನ್ನು ಪಾಲಿಸುವ ಸಲುವಾಗಿ ಆ ಪುಸ್ತಕವನ್ನು ಹೊತ್ತು ಓದುತ್ತಾ ದಿನವೂ ನಡೆದಿದ್ದೇ ಆಗಿದ್ದರೆ ಅವಳನ್ನೇ 4 ಜನರು ಹೊತ್ತು ನಡೆಯಬೇಕಾಗುತ್ತಿತ್ತು. ಇತ್ತ ಊಟ ಮಾಡಿದ ನಂತರ ಮಧ್ಯಾಹ್ನದ ನಿದ್ದೆಯಲ್ಲಿ ಮುಳುಗಿದ್ದ ಶುಭಾರವರು ಎದ್ದ ತಕ್ಷಣ ಮನೆಗೆ ಬಂದ ಮಗಳು ಓದುತ್ತಿದ್ದಾಳೋ ಇಲ್ಲವೋ ಎಂದು ನೋಡಲು ಚಿನ್ನು ರೂಮ್ಗೆ ಬಂದಿದ್ದರು. ಮಗಳು ಕುಳಿತು ಓದುತ್ತಿರುವುದನ್ನು ನೋಡಿದವರಿಗೆ ಏನೋ ಒಂದು ರೀತಿಯ ಸಮಾಧಾನವಾಗಿತ್ತು. ಅವಳು ಕೋಚಿಂಗ್ ಸೆಂಟರ್ಗೆ ಹೋಗಲು ಇನ್ನೂ ಸ್ವಲ್ಪ ಸಮಯ ಇದ್ದಿದ್ದರಿಂದ ಇವರು ತಮ್ಮ ಸಮಯವನ್ನು ಹಾಳು ಮಾಡದೆ ಮೊಬೈಲ್ ಹಿಡಿದು ರೀಲ್ಸ್ ನೋಡಲು ಶುರು ಮಾಡಿದರು. ರೀಲ್ಸ್ನಲ್ಲಿ ಮುಳುಗಿದ್ದವರನ್ನು ಕೋಚಿಂಗ್ ಸೆಂಟರ್ಗೆ ಹೋಗೋಕ್ಕೆ ಲೇಟ್ ಆಗುತ್ತೆ, ಚಿನ್ನುಗೆ ಬೇಗ ರೆಡಿಯಾಗೋದಕ್ಕೆ ಹೇಳು ಎಂಬ ಹರಿಪ್ರಸಾದ್ರವರ ಮಾತು ಎಚ್ಚರಿಸಿತು. ಎಚ್ಚೆತ್ತ ಶುಭ ಮಗಳ ರೂಮ್ಗೆ ಹೋದರು. ಚಿನ್ನು, ಓದಿದ್ದು ಮುಗೀತಾ? ಎಲ್ಲವನ್ನು ಓದಿ ಮುಗಿಸಿದೆಯಾ ತಾನೆ? ಹಿಂದಿನ ಟೆಸ್ಟ್ನಲ್ಲಿ 3 ಪ್ರಶ್ನೆಗಳಿಗೆ ತಪ್ಪು ಉತ್ತರ ಬರೆದು ಬಂದಿದೆ. ಈ ಬಾರಿ ಆ ರೀತಿ ತಪ್ಪು ಆಗಬಾರ್ದು. ಎಲ್ಲವನ್ನು ಚೆನ್ನಾಗಿ ಕಲ್ತ್ಕೊಂಡು ಹೋಗು. ಅದರಲ್ಲಿ ಎಷ್ಟು ಬಾರಿ ರಿವೈಸ್ ಮಾಡಿದೆ ಎಂದು ಒಂದೇ ಸಮನೆ ಕೇಳುತ್ತಿದ್ದ ಅಮ್ಮನ ಪ್ರಶ್ನೆಗೆ ಯಾವುದಕ್ಕೆ ಉತ್ತರಿಸಬೇಕು ಎಂಬುದು ಅರ್ಥವಾಗದೆ ಕಡೆಯ ಪ್ರಶ್ನೆಯನ್ನು ಮಾತ್ರ ಪರಿಗಣಿಸಿ 2 ಸಲ ರಿವೈಸ್ ಮಾಡಿದ್ದೀನಿ ಮಮ್ಮಿ ಎಂದಳು ಚಿನ್ನು. ಅಯ್ಯೋ ಹೌದಾ, ಹೋದ ಸಾರಿ ಕೂಡ 2 ಬಾರಿ ರಿವೈಸ್ ಮಾಡಿನೇ 3 ಮಾರ್ಕ್ಸ್ ಹೋಗಿದ್ದು. ಈಗ ಹೇಗಿದ್ರೂ ಡ್ಯಾಡಿ ಕಾರ್ನಲ್ಲಿ ಬಿಡ್ತಾರೆ, ಹೋಗ್ತಾ ಓದ್ಕೊಂಡೇ ಹೋಗು. ಇನ್ನೊಮ್ಮೆ ರಿವೈಸ್ ಆಗಿಬಿಡುತ್ತೆ, ಆಗ ತಪ್ಪುಗಳು ಆಗೋದಿಲ್ಲ. ಸರಿ, ತಡವಾಗಿ ಹೋದರೆ ಓದಿದ್ದೆಲ್ಲ ಮರ್ತು ಹೋಗುತ್ತೆ. ಬೇಗ ಬೇಗ ರೆಡಿಯಾಗಿ ಬಾ ಎಂದು ಹೇಳಿದವರೇ ರೂಮ್ನಿಂದ ಹೊರಗೆ ಹೋದರು. ಮೊದಲ ದಿನ ಕಾಲೇಜಿಗೆ ಹೋಗಿ ಬಂದ ಮಗಳ ಪಕ್ಕ ಕುಳಿತು ಹೊಸ ಕಾಲೇಜು ಹೇಗಿತ್ತು ಎಂದು ಕೇಳುವ ಸೌಜನ್ಯವಾಗಲಿ ಅಥವಾ ಇಂದಿನ ಅವಳ ದಿನ ಹೇಗೆ ಕಳೆಯಿತು ಎಂದು ತಿಳಿದುಕೊಳ್ಳುವ ಸಾವಧಾನವಾಗಲಿ ಶುಭರವರಿಗೆ ಇರಲಿಲ್ಲ. ಇನ್ನು ಕೋಚಿಂಗ್ ಸೆಂಟರಲ್ಲಿ ತಾನೇ ಟಾಪರ್ ಆಗಿದ್ದರೂ ತನ್ನ ಅಂಕಗಳನ್ನು ಮೀರಿಸುವುದಿರಲಿ, ಅದರ ಹತ್ತಿರಕ್ಕೂ ಬೇರಾರು ಬರದಿದ್ದರೂ ಆ ಅಂಕಗಳು ತನ್ನ ತಂದೆ ತಾಯಿಗೆ ತೃಪ್ತಿ ತಂದಿಲ್ಲವೆಂಬ ವಿಷಯ ತಿಳಿದು ನೋವಾಯಿತು ಅವಳಿಗೆ. ಆದರೆ ಈ ವಿಷಯವನ್ನು ಕುರಿತು ಬೇಸರಿಸಿಕೊಂಡು ಚಿಂತೆ ಮಾಡುತ್ತಾ ಕೂರಲು ಅವಳಿಗೆ ಸಮಯ ಇರಲಿಲ್ಲ. ಹಾಗಾಗಿ ಆತುರದಲ್ಲಿ ತಯಾರಾಗಿ ಅಪ್ಪನೊಟ್ಟಿಗೆ ಮತ್ತೆ ಕಾರಿನಲ್ಲಿ ಕುಳಿತಳು. ಅಮ್ಮ ಹೇಳಿದ್ದನ್ನು ಚಾಚೂ ತಪ್ಪದೆ ಪಾಲಿಸಿದವಳು ಮತ್ತೊಮ್ಮೆ ರಿವೈಸ್ ಮಾಡಿ ಕೋಚಿಂಗ್ ಸೆಂಟರ್ ತಲುಪಿದಳು. ಕ್ಲಾಸಿನಲ್ಲಿ ಬೆಂಚಿನ ಮೇಲೆ ಕುಳಿತು ತಾನು ಮಾಡಿಟ್ಟುಕೊಂಡಿದ್ದ ಮೈಂಡ್ ಮ್ಯಾಪನ್ನು ಓದುತ್ತಾ ಇದ್ದವಳಿಗೆ ಹಿಂದಿನ ಬೆಂಚಿನಿಂದ ಗಹಗಹಿಸಿ ನಗುವ ಸದ್ದು ಕೇಳಿಸುತ್ತಿತ್ತು. ನಗುವಿನ ನಡುವೆ ಮಾತು ಶುರು ಮಾಡಿದ ಗುಂಪಿನ ಒಡತಿ, ಬ್ರೋ, ನಿನ್ನೆ ರಾತ್ರಿ ಡ್ಯಾಡ್ ಜೊತೆ ಮ್ಯಾಚ್ ನೋಡ್ತಾ ಇದ್ದೆ, ಆದರೆ ನಮ್ಮ ಡ್ಯಾಡ್ ಓದ್ಕೊ ಹೋಗು ಅಂತ ಕಳಿಸ್ಬಿಟ್ರು. ಸಿಕ್ಕಿದ ಚಾನ್ಸ್ ಅಂತ ರೂಮ್ಗೆ ಹೋಗಿ ಲ್ಯಾಪ್ಟಾಪ್ನಲ್ಲಿ ಮ್ಯಾಚ್ ನೋಡ್ತಿದ್ದೆ. ಆ ಟೈಮ್ನಲ್ಲಿ ಹಿ ಟೆಕ್ಸ್ಟೆಡ್ ಮೀ ಗೊತ್ತಾ. ನಾನು ರಿಪ್ಲೈ ಮಾಡಿದ ತಕ್ಷಣ ಹಿ ಸ್ಟಾರ್ಟೆಡ್ ವಿಡಿಯೋ ಕಾಲ್ ಆ್ಯಂಡ್ ದೆನ್ ಗುಡ್ ಈವ್ನಿಂಗ್ ಸರ್ ಎಂದು ತರಗತಿಯ ಕೆಲವು ಮಕ್ಕಳು ಎದ್ದು ನಿಂತರು. ಹಾಗಾಗಿ ಆ ಗುಂಪಿನ ಸಂಭಾಷಣೆ ಅಲ್ಲಿಗೆ ನಿಂತು ಹೋಯಿತು. ಟೆಸ್ಟ್ಗೆ ಎಂದು ತಂದಿದ್ದ ಪೇಪರನ್ನು ಕೈಗೆಟ್ಟರು ಸರ್. ಎಂದಿನಂತೆ ದೇವರನ್ನು ನೆನೆದು ಟೆಸ್ಟ್ ಬರೆದಳು ಚಿನ್ನು. ಟೆಸ್ಟ್ ಮುಗಿದ ಮೇಲೆ ತಲೆಯ ಮೇಲಿನ ಭಾರ ಇಳಿಸಿಕೊಂಡವರಂತೆ ಕೊಂಚ ಹಗುರಾಗಿ ಮನೆಗೆ ಬಂದಳು. ಊಟ ಮಾಡಿದ ಮೇಲೆ ಅಂದು ತರಗತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ತಡಕಾಡಿದ ವಿಷಯವನ್ನು ಹೇಗಾದರೂ ಕಲಿತೇ ತೀರಬೇಕೆಂದು ತೀರ್ಮಾನಿಸಿ ಕುಳಿತಳು. ನಮ್ಮ ಚಿನ್ನು ಬಗ್ಗೆ ನಿಮಗೆ ಗೊತ್ತಿಲ್ಲ. ಒಂದು ಬಾರಿ ಚಿನ್ನು ನಿರ್ಧಾರ ಮಾಡಿದ್ಲು ಅಂದರೆ ಮುಗೀತು. ಆ ಕೆಲಸ ಆಗಿ ತೀರಬೇಕು, ಇಲ್ಲ ಅವಳೇ ತೀರ್ ಹೋಗಬೇಕು ಅಂತೂ ಅಂದುಕೊಂಡಿದ್ದು ಮುಗಿಸಿ ಸಾಕಾಗಿ ದಿಂಬಿಗೆ ತಲೆ ಇಟ್ಟು ಮಲಗಿದವಳ ಮನಸ್ಸಿನಲ್ಲಿ
ಆ ಮಧುರ ದನಿ ಯಾರದು ಎಂಬ ಪ್ರಶ್ನೆ ಮೂಡದೇ ಇರಲಿಲ್ಲ. ಅವನನ್ನು ಒಮ್ಮೆ ನೋಡಿದ್ದರೆ ಏನಾಗುತ್ತಿತ್ತು? ತನ್ನನ್ನು ಕರೆದದ್ದು ಏಕೆ ಎಂದಾದರೂ ಕೇಳಬಹುದಿತ್ತು. ಹೇಗಿದ್ದರೂ ನಾಳೆ ಕಾಲೇಜಿಗೆ ಹೋಗ್ತೀನಲ್ಲ, ಆಗ ಕೇಳಿದರೆ ಆಯಿತು. ಆದರೆ ಅವನಾರೆಂದು ತನಗೆ ಗೊತ್ತಾಗುವುದಾದರೂ ಹೇಗೆ? ನಮ್ಮ ಚಿನ್ನುಗೆ ಅವನು ಯಾರೋ ಅಂತ ಗೊತ್ತಾಗತ್ತಾ ಇಲ್ವಾ ಅನ್ನೋ ಪ್ರಶ್ನೆ ನಿಮ್ಮ ತಲೆನಲ್ಲೂ ಓಡ್ತಾ ಇದ್ದರೆ ಆ ಕಾತುರತೆನ ಸ್ವಲ್ಪ ಕಾಯ್ದಿಟ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಏನಾಯಿತು ಅಂತ ನಾನೇ ವಿವರವಾಗಿ ಹೇಳ್ತೀನಿ. ಈ ಸಂಚಿಕೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.